ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ನಾಯಕನಹಟ್ಟಿಯಲ್ಲಿ ಅತಿ ಶೀಘ್ರದಲ್ಲೇ ಹಾಲು ಶೀತಲೀಕರಣ ಘಟಕವನ್ನು ಸ್ಥಾಪಿಸಲಾಗುವುದು ಅಂತ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಶ್ವೇತಾ ಎಚ್ಒ ಜಿಆರ್ ರವಿಕುಮಾರ್ ಹೇಳಿದರು. ಪಟ್ಟಣದ ಹಾಲು ಉತ್ಪಾದಕರ ಸಹಕಾರ ಸಂಘ 2025-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ನಂತರ ಮಾತನಾಡಿದ ಅವರು, ಪ್ರತಿದಿನ 750 ಹಾಲು ಸಂಗ್ರಹಣೆಯ ಪ್ರಯುಕ್ತ ಬಿಎಂಸಿ ಘಟಕ ಸ್ಥಾಪನೆ ಮಾಡಲಾಗುವುದು ಅಂತ ಹೇಳಿದರು. ಆರ್ಥಿಕವಾಗಿ ಬೆಳವಣಿಗೆ ಸಾಧಿಸಬೇಕು ಅಂತ ರೈತರಿಗೆ ಕಿವಿ ಮಾತು ಹೇಳಿದರು. ಹಸುಗಳಿಗೆ ಉತ್ತಮ ಗುಣಮಟ್ಟದ ಮೇವುಗಳನ್ನು ಹಾಕಬೇಕು, ಸೋಂಕು ತಗಲದಂತೆ ಎಚ್ಚರ ವಹಿಸಬೇಕು ಅಂತ ಹೇಳಿದರು. ಎಂ ಪುಟ್ಟರಾಜು ಸಹಾಯಕ ವ್ಯವಸ್ಥಾಪಕರು ಸಂದರ್ಭದಲ್ಲಿ ಅವರು ಕೂಡ ಶಿವಮೊಗ್ಗ ಹಾಲು ಒಕ್ಕೂಟ ಇವರು ಕೂಡ ಮಾತನಾಡಿದರು. ಪ್ರತಿದಿನ ಒಂದು ಹಸುವಿಗೆ ಕನಿಷ್ಠ 60ರಿಂದ 80 ಲೀಟರ್ ನೀರನ್ನು ಕೊಡಬೇಕು ಅಂತ ಹೇಳಿದರು. ರೈತರು ಕೂಡ ಬೇರೆಯವರಿಗೆ ಹಾಲು ಪೂರೈಸದೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಹಾಲು ಒದಗಿಸಿ ಇದರ ಲಾಭವನ್ನು ಪಡೆದುಕೊಳ್ಳಬೇಕು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ನಾಯಕನಹಟ್ಟಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್, ಜಿಆರ್ ರವಿಕುಮಾರ್, ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಂ ಪುಟ್ಟರಾಜು, ಸಹಾಯಕ ವ್ಯವಸ್ಥಾಪಕರು, ಶಿವಮೊಗ್ಗ ಹಾಲು ಒಕ್ಕೂಟ, ಡಾಕ್ಟರ್ ಸತ್ಯನಾರಾಯಣ, ಪಶು ವೈದ್ಯಾಧಿಕಾರಿಗಳು, ವಿಶ್ವನಾಥ್ ಬಿನ್ ಬಕ್ಷಬೀರಿನ ಉಪಾಧ್ಯಕ್ಷರು, ಟಿ ಪರಮೇಶ್ವರಪ್ಪ, ಬಿನ್ ಎಂ ತಿಪ್ಪೇಸ್ವಾಮಿ, ತಿಪ್ಪಯ್ಯ ದಳವಾಯಿ, ಸಣ್ಣ ತಿಪ್ಪಯ್ಯ, ಡಿ ಬೋರಯ್ಯ, ಗಂಗಮ್ಮ, ಕೋತಿಮ್ಮಪ್ಪ, ಮುನಿರಾಯಪ್ಪ, ಈರಣ್ಣ, ಚನ್ನಬಸಪ್ಪ, ದ್ಯಾಮಣ್ಣ, ಚನ್ನಬಸಪ್ಪ, ಸಿಬ್ಬಂದಿ ವರ್ಗದವರು, ಪ್ರೇಮರಾಜ್, ಮುಖ್ಯ ಕಾರ್ಯನಿರ್ವಾಹಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪಟ್ಟಣದ ಪಂಚಾಯತ್ ಒಂದು ನಿಮಿಷ ಎಲ್ಲರೂ ಹಂಗೆ ಹಾಕೊಂಡು ಇಟ್ಕೊಂಡಿರ್ರಿ. ಗುಣಮಟ್ಟದಲ್ಲಿ ಯಾವುದೇ ಕೊರತೆ ಆಗುತ್ತೆ. ಯಾಕೆ ನಾವು ಇವತ್ತು ಹಾಲಿನ ಗುಣಮಟ್ಟಕ್ಕೆ ಒತ್ತನ್ನು ಹೆಚ್ಚಿಗೆ ಕೊಡ್ತಾ ಇದ್ದೇವಪ್ಪ ಅಂತಂದ್ರೆ, ಇವತ್ತು ಸರ್ಕಾರ ಕೂಡ ಸಹಕಾರ ಇಲಾಖೆಯಾದ ಈ ಏನು ಹಾಲಿನ ಡೈರಿಗಳ ಮೇಲೆ ಒಂದು ಕಣ್ಣಿಟ್ಟಿದೆ. ಇವತ್ತು ನಾವು 5 ರೂಪಾಯಿ ಪ್ರೋತ್ಸಾಹನ ಕೊಡ್ತೇವೆ, ನಾವ್ಯಾಕೆ ಅದನ್ನು ಹೋಲ್ಡಿಂಗ್ ಅಲ್ಲಿ ಇಟ್ಕೋಬಾರ್ದು ಅಂತಕ್ಕಂಥದ್ದನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ. ಸರ್ಕಾರ ಹಾಗಾಗಿ ನಾವು ತಿನ್ನಲೇಬೇಕು. ನೀವು ಅದ್ರ ಜೊತೆ ಮಿಕ್ಸ್ ಮಾಡಿ ತಿನ್ನಿಸ್ತೀರೋ ಅಥವಾ ಯಾವ್ದಾರೋ ಸಮಯದಲ್ಲಿ ತಿನ್ನಿಸ್ತೀರೋ, ಅಂದ್ರೆ ಬೆಳಗಿನ ಹೊತ್ತು ಹಸಿ ಹುಲ್ಲು ಹಾಕಿದ್ರೆ ಮಧ್ಯಾಹ್ನ ಒಣ ಹುಲ್ಲಾಗಿ ತಿನ್ನಿಸ್ತೀರೋ, ಯಾವುದೇ ಒಂದು ರೂಪದಲ್ಲಿ ಅದರ ಹೊಟ್ಟೆ ಒಳಗಡೆ ಒಣ ಹುಲ್ಲು ಹಸಿ ಹುಲ್ಲು 20 kg ಹೋಯ್ತಪ್ಪ ಅಂತಂದ್ರೆ ಆ ಹಾಕ್ತಕ್ಕಂಥ ಸಗಣಿ ಗಟ್ಟಿಯಾಗಿರ್ಬೇಕು. ಯಾವಾಗ ಸಗಣಿಯನ್ನು ಗಟ್ಟಿಯಾಗಿ ಹಾಕ್ತಂತ ಆ ಹಸು ಆರೋಗ್ಯವಾಗಿದೆ ಅಂತ. ಎರಡನೇ ವಿಚಾರ ಏನಪ್ಪಾ ಅಂತಂದ್ರೆ, ನಾವು ಹಸುಗಳಿಗೆ ಎಷ್ಟು ನೀರು ಕುಡಿಸ್ತೀವಿ ಅಂತಂದ್ರೆ ಗೊತ್ತಿರೋಲ್ಲ. ಏನು ಹೇಳ್ತೀವಿ ನಾವು, ಒಂದು 2-3 ಕೊಡ ಕುಡಿಯುತ್ತೆ ಅಂತಕ್ಕಂಥ ಮಾತನ್ನು ನಾವು ಹೇಳ್ತಾ ಇರ್ತೀವಿ. ಹೌದಾ? ಹಸು ಎಷ್ಟು ನೀರು ಕುಡಿಯುತ್ತೆ ಅಂತಂದು ಕೇಳಿದ್ರೆ ಯಾರು ಹೇಳ್ತೀರಾ? ಇಷ್ಟೇ ಲೀಟರ್ ನೀರು ಕುಡಿಯುತ್ತೆ ಅಂತ ಹೇಳ್ತೀರಾ? ನಾವು ಹೇಳಿಕ್ಕಾಗೋದಿಲ್ಲ. ಆದರೆ ವೈಜ್ಞಾನಿಕವಾಗಿ ಹೇಳ್ಬೇಕಪ್ಪ ಅಂತಂದ್ರೆ, ಒಂದು ಹಸುವಿಗೆ ಒಂದು ದಿನಕ್ಕೆ 60ರಿಂದ 80 ಲೀಟರ್ ನೀರನ್ನು ಕುಡಿಸ್ಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ, ಒಂದು ನಾರ್ಮಲ್ ಆಗಿರ್ತಕ್ಕಂಥ ಹಸು ತನ್ನ ಆರೋಗ್ಯವನ್ನ ಸರಿಯಾದ ರೀತಿಯಲ್ಲಿ ಕಾಪಾಡ್ಕೋಬೇಕು ಅಂತಂದ್ರೆ 40 ಲೀಟರ್ ನೀರು ಹೆಚ್ಚಬೇಕು. ಅದು ತಿಂದಿರ್ತಕ್ಕಂಥ ಆಹಾರವನ್ನು ಜೀರ್ಣ ಮಾಡಬೇಕಾದ್ರೆ 10 ಲೀಟರ್ ನೀರು ಬೇಕು. ತನ್ನ ದೇಹದ ಉಷ್ಣಾಂಶವನ್ನು ಕಾಪಾಡಬೇಕು ಅಂತಂದರೆ 10 ಲೀಟರ್ ಬೇಕು. ಆಮೇಲೆ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗಬೇಕಪ್ಪ ಅಂತಂದರೆ 10 ಲೀಟರ್ ನೀರು ಬೇಕು. ಅದು ಮಲಮೂತ್ರ ವಿಸರ್ಜನೆಯನ್ನು ಸರಳವಾಗಿ ಮಾಡಬೇಕಂದ್ರೆ 10 ಲೀಟರ್ ಬೇಕು. 40 ಲೀಟರ್ ಕಡ್ಡಾಯವಾಗಿ ಬೇಕು. 1 ಲೀಟರ್ ಹಾಲನ್ನು ಉತ್ಪಾದನೆ ಮಾಡಬೇಕಪ್ಪ ಅಂತಂದರೆ ಒಂದು ಹಸು 4 ಲೀಟರ್ ನೀರನ್ನು ಬೇಕು. ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಒಂದು ಹಸು 10 ಲೀಟರ್ ಹಾಲು ಕೊಡ್ತೈತಿ, ಬೆಳಗ್ಗೆ 5 ಲೀಟರ್, ಸಂಜೆ 5 ಲೀಟರ್ ಅಂದರೆ ಅದಕ್ಕೆ ಕನಿಷ್ಠ ಪಕ್ಷ 80 ಲೀಟರ್ ನೀರನ್ನು ಕುಡಿಸಲೇಬೇಕು. ಆ 80 ಲೀಟರ್ ನೀರನ್ನು ಕುಡಿದಾಗ ಮಾತ್ರ ಹಸು ಆರೋಗ್ಯವಾಗಿರೋದಕ್ಕೆ ಸಾಧ್ಯತೆ ಐತಿ. ಪಶು ಆಹಾರವನ್ನು ಯಾವ ರೀತಿ ನೀಡ್ತಾರಪ್ಪ ಅಂತಂದ್ರೆ, ಹಲವಾರು ರೈತರ ಮನೆಗಳಿಗೆ ಹೋಗಿ ನಾವು ಭೇಟಿಯಾಗಿ ನೋಡಿದಾಗ ಆ ಪಶು ಆಹಾರವನ್ನು ರಾತ್ರಿ ನೆನೆಸಿಬಿಟ್ಟು ಪೂರ್ತಿ ಒಂಥರ ಪಾಯಸ ಮಾಡ್ದಂಗೆ ಬಂದಿರ್ತಾರೆ, ಗಂಜಿ ಮಾಡ್ದಂಗೆ. ಆದರೆ ಬೆಳಗ್ಗೆ ಹೋಗಿ ತಗೊಂಡು ಹೋಗ್ಬಿಡ್ತಾರೆ. ಅದನ್ನು ಇಡೋದ್ರಿಂದ ಹಸು ನೀವು 5 kg ಅಲ್ಲ 10 kg ಕೊಟ್ಟರು ಅದು ಉಪಯೋಗ ಆಗೋದಿಲ್ಲ. ಹಸುವಿಗೆ ಏನಪ್ಪ ಅಂತಂದರೆ ಒಣ ಪಶು ಆಹಾರವನ್ನೇ ತಿನ್ನಿಸ್ಬೇಕು.
ಪ್ರಾರಂಭದಲ್ಲಿ ತಿನ್ನಲ್ಲ ನೀವು ಒಣದಿಟ್ಟಾಗ. ಸ್ವಲ್ಪ ಈ ಒಣ ಅವಲಕ್ಕಿಗೆ ನೀರು ಹೊಡೆದು ಕಲಿಸ್ತಾರಲ್ಲ, ಕಲಿಸ್ಬಿಟ್ಟು ತಿನ್ಸ್ತಕ್ಕಂಥ ಒಂದು ನೀವು ಪ್ರಯೋಗವನ್ನು ಮಾಡಲೇಬೇಕು. ಪ್ರಾಯೋಗಿಕವಾಗಿ ನೀವು ಮಾಡಿದಾಗ ಆ ಹಸು ತಿಂದೇ ತಿನ್ನುತ್ತೆ. ಅದೇನಾಗತ್ತಪ್ಪ ಅಂತಂದ್ರೆ ಈ ಮಿನರಲ್ ಮಿಕ್ಸರು ಮತ್ತು ನಾವೇನು ಕ್ಷೀರಶಕ್ತಿ ಅಂತ ಕೊಡ್ತೀವಿ, ಇದರಲ್ಲೆಲ್ಲ ಒಳ್ಳೊಳ್ಳೆ ವಸ್ತುಗಳಿರ್ತವೆ. ಆ ವಸ್ತುಗಳು ನೀರಿನಲ್ಲಿ ಹಾಕಿದ ತಕ್ಷಣ ಇವಾಪರೇಟ್ ಆಗಿ ಹೋಗ್ತವೆ, ಅದು ಯೂಸ್ ಆಗೋದಿಲ್ಲ. ಹಾಗಾಗಿ ಈ ಪಶು ಆಹಾರವನ್ನು ಹಸು ಕಡಿದು ಜಗದು ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರಾಗಿದ್ದ ನಮ್ಮ ಅಣ್ಣನವರಾದ ರವಿಕುಮಾರನವರೇ, ಮತ್ತೆ ಇಲ್ಲಿ ಪುಟ್ರಾಸರ್ ಅವರೇ, ಮತ್ತೆ ಇಲ್ಲ ಅನೇಕರು ಜಿಲ್ಲಾ ಹಾಲು ಉತ್ಪಾದಕ ಲೀಡರ್ಗಳು ಸಂಘದ ಎಲ್ಲ ಉತ್ಪಾದಕರೇ ಇಲ್ಲಿ ಎಲ್ಲರೂ ಆಲ್ರೆಡಿ ಹೇಳಿದ್ದಾರೆ. ಆದರೆ ಇವತ್ತು ಈ ಸತಿ ಎಲ್ಲರಿಗಿಂತ ಹಾಲಿನ ಸಂಘದ ಶೇಖರಣೆ ಜಾಸ್ತಿ ಆಗಿರೋದ್ರಿಂದ 2,48,000 ಅಂತ ಹೇಳಿದ್ರು. ಇದನ್ನು ಕೇಳಿ ನನಗೆ ಭಾಳ ಖುಷಿ ಆಯಿತು. ಇದೇ ರೀತಿ ಎಲ್ಲರೂ ಒಂದು ಒಳ್ಳೆ ಉನ್ನತವಾಗಿ ಬೆಳೆದು ಇನ್ನೂ ಒಳ್ಳೆ ಗುಣಮಟ್ಟವಾದ ಹಾಲನ್ನು ಕೊಟ್ಟು ಇದೇ ರೀತಿ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಲೇಬರ್ ಸಿಗಲ್ಲ, ಯಾರು ಓನಾಗಿ ಮಾಡ್ತಾರೋ ಅವ್ರು ಮಾತ್ರ ಈ ರೈತಾಪಿ ಜೀವನದಲ್ಲಿ, ಹಾಲು ಉತ್ಪಾದಕ ಜೀವನದಲ್ಲಿ ಕೈ ಮುಟ್ಟಿ ಮಾಡಿದ್ರೆ ಮಾತ್ರ ಇದಾಗುತ್ತೆ. ಇಲ್ಲದ್ರೆ ತುಂಬ ಕಷ್ಟ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ. ಅದರಲ್ಲಿ ನಾವು ಹಸು ಕಟ್ಟಿರೋದ್ರಿಂದ ಅದು ಗೊತ್ತಾಗುತ್ತೆ ಕಷ್ಟ ಏನಂತ. ಬೆಳಿಗ್ಗೆ 4 ಗಂಟೆ 5 ಗಂಟೆಗೆ ಎದ್ದು ನಿರ್ವಹಣೆ ಮಾಡ್ತಕ್ಕಂಥದ್ದಿದೆಯಲ್ಲ, ಅದು ತುಂಬ ಕಷ್ಟ. ಆಮೇಲೆ ಹಸಿ ಮೇವು ಎಷ್ಟು ಕೊಡಬೇಕು, ಒಣ ಮೇವು ಎಷ್ಟು ಕೊಡ್ಬೇಕಂತ ಇಸ್ತಾರೋ ಪುಟ್ಟರಾಜ್ ಸರ್ ಮತ್ತು ನಮ್ಮ ಸತ್ಯನಾರಾಯಣ ಸರ್ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಹಾಲು ಉತ್ಪಾದಕರು ಅಂದರೆ ಇದನ್ನು ಉನ್ನತ ರೀತಿಯಲ್ಲಿ ಮಾಡ್ಕೊಂಡು ಹೋಗಿ. ಕೆಲವರು ತೊಂದರೆನ ಹೇಳಿದ್ರು, ನ್ಯೂನ್ಯತೆಗಳನ್ನ ಹೇಳಿದ್ದಾರೆ. ನಮ್ಮ ಹಸು ಇದಾಗಲ್ಲ ಅಂತೇಳಿ, ಸೆಮೆನ್ ನಿಲ್ಲಲ್ಲ ಅಂತೇಳಿ. ಅದಕ್ಕೆಲ್ಲ ರೀತಿಯೂ ಬೇರೆ ಡಾಕ್ಟರ್ ಸಂದರ್ಭಕ್ಕೆ ಕರ್ಸೋಣ, ಮಾತಾಡೋಣ. ನಮ್ಮ ಕಾರ್ಯ ನಿರ್ವಾಹಕರ ಹತ್ರ ಯಾವುದೇ ಥರದ ಗಲಾಟೆ ಗದ್ದಲ ಮಾಡಬೇಡ್ರಿ. ಯಾಕಂದರೆ ಹೇಳ್ತೀನಿ, ಹಾಲು ಗುಣಮಟ್ಟ ಇಲ್ಲ ಅಂದರೆ BMC ಕ್ಯಾನ್ಸಲೇಷನ್ ಆಗುತ್ತೆ. BMC ನಮ್ಮರೇ ಇರ್ತಕ್ಕಂಥ ಇರೋದ್ರಿಂದ ಅಲ್ಲಿ ಪಾಸ್ ಮಾಡ್ತಾರೆ, ಇಲ್ಲ ಸಂಘಕ್ಕೆ ಲಾಸ್ ಆಗುತ್ತೆ. ಟೋಟಲಿ ನಾನು ಒಬ್ಬಂದು ಹಾಲು ಬಂದಿಲ್ಲ ಅಂದರೆ ಎಲ್ಲರಿಗೂ ಅದು ಹೊಡ್ತಾ ಬೀಳುತ್ತೆ. ನೆಕ್ಸ್ಟ್ BMC ಬರೋದ್ರಿಂದ ಬೇರೆ ಇಲ್ಲಿ ಸುತ್ತೂರ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಇಲ್ಲಿಗೆ ಕಳಿಸ್ತಾರೆ. ಅವತ್ತು ನಾವು ಉತ್ತರ ಕೊಡಬೇಕಾಗುತ್ತೆ. ಅದಕ್ಕೆ ಎಲ್ಲರದ್ದು ಪಾತ್ರ ಇದೆ. ಒಂದು ಸಹಕಾರ ಸಂಘ ಅಭಿವೃದ್ಧಿ ಆಗ್ಬೇಕಂದ್ರೆ ಇಲ್ಲಿ ಅಧ್ಯಕ್ಷರು, ಡೈರೆಕ್ಟರ್ಗಳು ಅಂತೆಲ್ಲ, ನೀವು ಹಾಲು ಉತ್ಪಾದಕರು ಸುಮಾರು ಜನ ಇದ್ದಾರೆ. ಇಲ್ಲಿ ದ್ರಾಕ್ಷಾಣಿ ಅಕ್ಕರು, ತುಪ್ಪಕ್ಕರು, ಹಂಸವೇಣಿ ಅಕ್ಕರು, ಇನ್ನೂ ಹಲವಾರು ಜನ ಇದ್ದಾರೆ, ಹೆಸರು ಗೊತ್ತಿಲ್ಲ. ಅವರೆಲ್ಲ ಮುಂಚಿಂದ ಮಾಡ್ಕೊಂಡ್ಬಂದಿದ್ದಾರೆ. ಮಂಗಳಕ್ಕರು, ಇನ್ನೂ ಹಲವಾರು ಜನ ಇದ್ದಾರೆ. ಇಲ್ಲಿ ಬೇರೆ ಗಂಡು ಮಕ್ಕಳು ಇದ್ದಾರೆ. ನಾವು ಇತ್ತೀಚೆಗೆ ಬಂದಿದ್ದೀವಿ. ಬಟ್ ಎಲ್ಲರದ್ದು ಸಹಕಾರ ಇದ್ರೆ ಯಾವುದೇ ಸಹಕಾರ ಸಂಘ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೋದ ಬಾರಿ 21,000 ಲಾಭಾಂಶ ಇತ್ತು. ಈ ಬಾರಿ 2,47,000. ಮುಂದಿನ ಬಾರಿ ಒಂದು 5 ರಿಂದ 6 ಲಕ್ಷ ಬರಲಿಕ್ಕೆ ಎಲ್ಲರದು ದಿನ ಬೆಳಿಗ್ಗೆ ಸಂಜೆ ಸೇರಿ 1,000 ಲೀಟರ್ ಹಾಲು ಹಂಗೆ ಮಾಡಿದರೆ ಅನುಕೂಲ ಆಗುತ್ತೆ ಅಂತೇಳಿ ನನಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಳ್ತಾ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್. ಹಾಗೂ ವೈದ್ಯ ನಾರಾಯಣ ಹರಿ ಎಂಬಂತೆ ನಮ್ಮೆಲ್ಲ ಮೂಕ ಪ್ರಾಣಿಯಾದಂತಹ ಹಸುವನ್ನ ಆರೋಗ್ಯ ಹೇಗೆ ನೋಡ್ಕೊಳ್ಬೇಕು ಅಂತ ಹೇಳುವಂತಹ ನಮ್ಮ ವೈದ್ಯಾಧಿಕಾರಿಗಳಿಗೂ ನಮಸ್ಕರಿಸುತ್ತಾ, ಹಾಗೂ ಸಭೆಗೆ ಆಗಮಿಸಿರುವಂತಹ ಎಲ್ಲ ಹಾಲು ಉತ್ಪಾದಕ ಸಂಘದ ಸದಸ್ಯರಿಗೂ, ಕಾರ್ಯದರ್ಶಿಗಳಿಗೂ, ಉಪಾಧ್ಯಕ್ಷರಿಗೂ ನಮಸ್ಕರಿಸುತ್ತಾ ನಾನೊಂದೆರಡು ಮಾತುಗಳನ್ನು ಹೇಳಲು ಇಷ್ಟಪಡ್ತೇನೆ. 2025-26ನೇ ಸಾಲಿನಲ್ಲಿ ನಮ್ಮ ಹಾಲು ಉತ್ಪಾದಕ ಸಂಘದಿಂದ ನಾವು ಒಂದು ವರ್ಷದಲ್ಲಿ ಹಾಲು ಸಂಗ್ರಹಣೆ ಆಗಿರೋದು 1,64,880 ಲೀಟರ್ ಹಾಲು ಉತ್ಪಾದನೆ ಆಗಿಬಿಟ್ಟು 2,48,056 ರೂಪಾಯಿ ಲಾಭವನ್ನು ಗಳಿಸಿದೆ ಒಂದು ವರ್ಷದಲ್ಲಿ ಅಂತ ಹೇಳ್ಬೋದು. ಹೋದ ವರ್ಷ 21,000 ರೂಪಾಯಿ ಹಾಲು, 21,000 ದುಡ್ಡು ಲಾಭ ತಗೊಂಡ್ರೆ, ಈ ವರ್ಷ 2, 3, 4 ಪಟ್ಟಷ್ಟು ನಾವು ಉತ್ಪಾದಕರು ಹಾಲನ್ನು ಸಂಗ್ರಹಿಸಿರೋದ್ರಿಂದ ನಮ್ಮ ಸಂಘ ಇವತ್ತು ತುಂಬಾ ಒಳ್ಳೆಯ ಮುನ್ನಡೆಯಲ್ಲಿ ಇದೆ ಅಂತ ಹೇಳ್ಬೋದು. ಹಾಗೂ ಒಂದು ದಿವಸಕ್ಕೆ 750 ಲೀಟರ್ಗಿಂತ ಹೆಚ್ಚು ಹಾಲು ಸಂಗ್ರಹ ಆಗ್ತಾ ಇರೋದ್ರಿಂದ ನಾಯಕನಹಟ್ಟಿ ಹಾಲು ಉತ್ಪಾದಕ ಸಂಘಕ್ಕೆ ಮೊನ್ನೆ ನಾವು 2ನೇ ತಾರೀಕು ಚಳ್ಳಕೆರೆಗೆ ಒಂದು ಮೀಟಿಂಗ್ ಹೋಗಿದ್ವಿ. ಅಲ್ಲಿ ನಮ್ಮ ಶಿವಮೊಗ್ಗದ ಹಾಲು ಉತ್ಪಾದಕ ಸಂಘದ ನಿರ್ದೇಶಕರಾದಂತಹ ಸಂಜೀವ್ ಮೂರ್ತಿ ಸರ್ಗೆ ನಮ್ಮದು ಒಂದು ರಿಕ್ವೆಸ್ಟನ್ನು ಕೊಟ್ಟಿದ್ವಿ. ಅದೇ ರೀತಿ ಪುಟ್ಟರಾಜ್ ಸರ್ ಅವ್ರಿಗೆ ಹೇಳಿದರು ಅದನ್ನು BMCಯನ್ನು ಮಂಜೂರು ಮಾಡಿಕೊಡೋಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ. ಆ ವಿಷಯ ಕೇಳಿ ಖುಷಿ ಆಯಿತು. ಧನ್ಯವಾದಗಳು ಸರ್. ಆಮೇಲೆ ಇದೇ ರೀತಿ ನಮ್ಮ ಎಲ್ಲ ಹಾಲು ಉತ್ಪಾದಕ ಸಂಘದವರು ಸದಸ್ಯರು ಒಳ್ಳೆಯ ಗುಣಮಟ್ಟದ ಹಾಲನ್ನು ನಮ್ಮ ಸರ್ ಹೇಳಿರೋ ಪ್ರಕಾರ ಹಸುಗಳನ್ನು ನಾವು ಚೆನ್ನಾಗಿ ನೋಡಿಕೊಂಡ್ರೆ, ಆಮೇಲೆ ರವಿಕುಮಾರ್ ಸರ್ ಅವ್ರು ಹೇಳಿರೋ ಪ್ರಕಾರ ಒಂದು ಹಸುನ ಚೆನ್ನಾಗಿ ಸಾಕಿ ಒಳ್ಳೆ ಹಾಲು ತಗೋಬೇಕು ಅಂತಿದ್ರೆ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಹಾಗೆ ನಾವು ಮುಟ್ಟಿ ಹಸುಗಳನ್ನು ಆರೈಕೆ ಮಾಡೋದ್ರಿಂದ ನಮಗೆ ಒಳ್ಳೆ ಹಾಲು ಸಿಕ್ಕತ್ತೆ. ಅದರಿಂದ ನಮ್ಮ ಹಾಲು ಉತ್ಪಾದಕ ಸಂಘಕ್ಕೂ ಕೂಡ ಕ್ವಾಲಿಟಿ ಹಾಲು ಸಿಕ್ಕತ್ತೆ ಅಂತ ಹೇಳಿ, ಆಗ ನಾವು BMC ಮಾಡಿರೋದಕ್ಕೂ ಕೂಡ ಒಂದು ಸಾರ್ಥಕತೆ ಪಡಿಬಹುದು, ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರ ಸಿಕ್ಕುತ್ತೆ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು.